ಗುಡ್ ಮಾರ್ನಿಂಗ್ ಗೈಸ್. ಡೇ 2 ಪಾಂಡಿಚೇರಿನಲ್ಲಿ ನಾನು ಬೆಳಗ್ಗೆನೇ ಎದ್ದುಬಿಟ್ಟು ನಮ್ಮದು ಪ್ರೈವೇಟ್ ಬೀಚ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ತಾ ಇರೋದು ಇವಾಗ ನಿಜವಾಗ್ಲೂ ಆಟಾಡೋಕ್ಕಂತೂ ಅಲ್ಲ, ನಾವೀಗ ಹೋಗ್ತಾ ಇರೋದು ಫೋಟೋಶೂಟ್ ಮಾಡೋದಕ್ಕೆ. ಯಾಕೆಂದರೆ ನಿನ್ನೆ ಫುಲ್ ಟಯರ್ಡ್ ಆಗಿದ್ದ ಕಾರಣ ನಮಗೆ ಯಾವ ಫೋಟೋಶೂಟು ಇಂಟ್ರೆಸ್ಟ್ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀವಿ, ಬಟ್ ಸ್ಟಿಲ್ ನನಗದು ಸಾಕಾಗ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆನೇ ಇದು ನಿಜವಾಗ್ಲೂ 6 ಗಂಟೆ ಎಷ್ಟು ಬೆಳಕಾಗಿದೆ ಗೊತ್ತಾ. ಸೊ ಬೆಳಿಗ್ಗೆನೇ ಎದ್ದು ನಾನು ಫೋಟೋಶೂಟ್ಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬೆಳಗಿನ ಜಾವದ ವ್ಯೂ ಹೇಗಿದೆ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ. ನಾವು ಸಮುದ್ರದ ಅಲೆಗಳನ್ನ ಅದರ ಸದ್ದನ್ನು ಕೇಳಿಸ್ಕೊತಾ ಇದ್ರೇ ನಮಗೆ ಏನೋ ಒಂಥರ ಪೀಸ್ಫುಲ್ನೆಸ್ ಸಿಗುತ್ತೆ. ಸೊ ನನಗಂತೂ ಸಮುದ್ರ ತುಂಬ ಇಷ್ಟ. ನಾನು ಎಷ್ಟೊಂದು ಸಮುದ್ರಕ್ಕೆ ಹೋಗಿದ್ದೀನಿ. ಎಲ್ಲಿ ಹೋದ್ರೂ ಸೇಮ್ ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ. ಅದೃಷ್ಟ ನಂದು, ನಾನು ಬೀಚ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಯಾರು ಇನ್ನೂ ಬೀಚ್ ಒಂದ್ಸಲನೂ ನೋಡಿಲ್ಲ, ದಯವಿಟ್ಟು ಒಂದ್ಸಲ ಬೀಚ್ಗಳಿಗೆ ಹೋಗಿ ಬನ್ನಿ. ವರ್ಷಕ್ಕೊಂದ್ಸಲ ಸಮುದ್ರ ಸ್ನಾನ ಮಾಡಬೇಕು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಗಾಡ್ ಬ್ಲೆಸ್ಸಿಂಗ್ಸ್. ನಾನು ಅವಾಗವಾಗ ಬರ್ತಾನೇ ಇದ್ದೀನಿ ಇತ್ತೀಚೆಗೆ ಬೀಚ್ಗಳಿಗೆ. ಸೊ ನೀವು ಕೂಡ ಬನ್ನಿ, ನಂತರ ಎಂಜಾಯ್ ಮಾಡ್ಕೊಂಡು ಹೋಗಿ. ಲೈಫು ಟ್ರಾವೆಲ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ನೀವು ನಂತರನೇ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇದ್ದರೆ ಜಸ್ಟ್ ಸ್ಟಾರ್ಟ್. ಅದೇ ಕರ್ಕೊಂಡೋಗುತ್ತೆ ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ನಾನು ತುಂಬ ವರ್ಷಗಳ ಕಾಲ ಬೀಚ್ನೇ ನೋಡಿರಲಿಲ್ಲ. ಈಗೊಂದು 2-3 ವರ್ಷಗಳ ಹಿಂದೆಯೇ ಬೀಚ್ನ ನೋಡಿದ್ದು. ಸೊ ನೀವು ಕೂಡ ಬನ್ನಿ, ಬೀಚ್ನ ಎಂಜಾಯ್ ಮಾಡಿ. ಬೀಚ್ ಹತ್ರ ಕೂತ್ಕೊಂಡು ಆ ಸಮುದ್ರದ ಅಲೆಗಳನ್ನ ಕೇಳಿಸ್ಕೊಳ್ಳಿ ಸಾಕು. ಎಷ್ಟೋ ವರ್ಷದ ಡಿಪ್ರೆಷನ್ನೇ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ. ನನಗಂತೂ ಈ ಬೀಚ್ ತುಂಬಾ ಹೆಲ್ಪ್ ಮಾಡಿದೆ. ಡಿಪ್ರೆಷನ್ ನನಗಿರಲ್ಲ, ಆದ್ರೂ ಒಂಥರ IT ಸೆಕ್ಟರಲ್ಲಿ ಕೆಲಸ ಮಾಡೋದ್ರಿಂದ, ಸ್ಟ್ರೆಸ್ ಇರೋದ್ರಿಂದ ನಾನು ಬೀಚಿಗೆ ಬಂದಾಗೆಲ್ಲ ನನಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ನಿಮಗೂ ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಈಗ ಬೆಳಗಿನ ಜಾವದಲ್ಲಿ ಬೀಚ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. 2ನೇ ದಿನ ನಾವು ಬೀಚ್ ವ್ಯೂ ರೆಸಾರ್ಟಲ್ಲಿ ಇದ್ವಿ. ಸೊ ಇವತ್ತಿನ ದಿನ ನಾವು ಮಾಡಿದ್ದು ಏನೂ ಇಲ್ಲ, ನಾವು ಜಸ್ಟ್ ಮಾಡಿದ್ದು ಫೋಟೋಶೂಟು. ಯಪ್ಪ, ಇನ್ಸ್ಟಾಗ್ರಾಮಿಗೆ ಒಂದು ಫೋಟೋ ಹಾಕೋದಕ್ಕೋಸ್ಕರ ಎಷ್ಟು ಗೋಳಾಡಬೇಕು ಗುರು. ಮಾತ್ರ ಸಖತ್ತಾಗಿತ್ತು. ಬೀಚ್ ವ್ಯೂ ರೆಸಾರ್ಟ್ ಮಾಡೋದ್ರಿಂದ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಮಗೆ ಪ್ರೈವೇಟ್ ಬೀಚ್ ಸಿಗುತ್ತೆ ಮತ್ತು ಜಾಸ್ತಿ ಜನ ಇರಲ್ಲ. ತುಂಬ ಜನಕ್ಕೆ ಇದು ನೋಡೋದಕ್ಕೆ ಸಿಗೋದೇ ಇಲ್ಲ. ನಾವು ಬೀಚಿಗೆ ಬಂದಿದ್ವಿ, ಇಲ್ಲಿ ಬಿಸಿಲು, ಅದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇದೆ, ವಿಚ್ ಈಸ್ ಸೋ ಆಸಮ್. ನನ್ನಂತೂ ಇದು ಹೊಸ ಎಕ್ಸ್ಪೀರಿಯೆನ್ಸು. ಬಿಸಿಲು ಮಳೆ ನಾನು ಯಾವತ್ತೂ ನೋಡಿರಲಿಲ್ಲ, ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಗೈಸ್, ನಮ್ಮದು ಈಗ ಫೋಟೋಶೂಟ್ ಅಂತೂ ಚೆನ್ನಾಗಾಯಿತು. ಬೀಚಲ್ಲಿ ಬೆಳಿಗ್ಗೆನೇ ಹೋಗಿ ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡು ಬಂದೆ. ಈಗ ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ನಮ್ಮ ರೆಸಾರ್ಟಲ್ಲಿ ಬೆಳಗ್ಗೆ ತಿಂಡಿ ಏನಿದೆ ಅದನ್ನು ಅವರೇ ಫ್ರೀಯಾಗಿ ಕೊಡ್ತಾರೆ, ಅದಕ್ಕೆ ನಾವೇನು ಕಾಸ್ಟ್ ಕೊಡೋದು ಬೇಡ. ಸೊ ಹಾಗಾಗಿ ಈಗ ತಿಂಡಿ ಮಾಡ್ಕೊಂಬರೋಣ, ಬನ್ನಿ. ಫೋಟೋಶೂಟೆಲ್ಲ ಮುಗಿಸಿದ ತಕ್ಷಣ ತುಂಬ ಹೊಟ್ಟೆ ಹಸಿತಾಯಿತು. ಸೊ ಟಿಫನ್ ಮಾಡೋಕ್ಕೆ ಅಂತ ಮೆಸ್ ಕಡೆ ಬಂದ್ವಿ. ನೀವೇ ನೋಡ್ತಾ ಇದ್ದೀರಾ, ಮೆಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೂ ಕೂಡ ನಮಗೆ ಬೀಚ್ ವ್ಯೂ ಸಿಗುತ್ತೆ. ಇದು ಇಡ್ಲಿ, ಇದು ಕೇಸರಿ ಬಾತು, ಇದು ಯಾವುದೋ ಚಿಕ್ಕದ ಪೌಡರ್ ಕೊಟ್ಟಿದ್ದಾರೆ, ಯಾವುದು ಅಂತ ಗೊತ್ತಿಲ್ಲ ನನಗೆ. ಸ್ವೀಟ್ ಇದೆ, ಆದರೆ ಪುಟ್ಟು ಅಂತೆ. ಇದು ದಿಸ್ ಒನ್ ಪುಟ್ಟು ಅಂತೆ. ಸ್ವೀಟ್ ಇದೆ ಇದು. ಹಾಗೆ 2 ಥರದ ಪೊಂಗಲ್ ಕೊಟ್ಟಿದ್ದಾರೆ, ಮತ್ತು ಇದು ವಡೆ, 2 ಟೈಪ್ಸ್ ಚಟ್ನಿ. ಆಮೇಲೆ ಇನ್ನೊಂದು ಏನಂತಂದರೆ, ಇದನ್ನು ನೋಡಿ ರಾ ಎಗ್ ಅನ್ಕೊಂಡ್ಬಿಟ್ಟಿದ್ದು, ಬಾಯ್ಲ್ಡ್ ಎಗ್ಗು. ಆದರೆ ನಾವೇ ಸುಲ್ಕೊಬೇಕು ಇದ್ರದ್ದು ಸಿಪ್ಪೆನ. ಬೀಚ್ ವ್ಯೂ ರೆಸಾರ್ಟು ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ಒಂದ್ಸಲ ಇಲ್ಲಿ ಬಂದಮೇಲೆ ವ್ಯೂ ನೋಡ್ತಾ ಇದ್ದರೆ ನಾವು ಕೊಟ್ಟಿದ್ದ ದುಡ್ಡು ನಿಜವಾಗ್ಲೂ ಕಮ್ಮಿ ಅಂತ ಒಂದೊಂದು ಸತಿ ಅನಿಸ್ಬಿಡುತ್ತೆ. ಅಷ್ಟು ಇಷ್ಟ ಆಗುತ್ತೆ ನನಗಂತೂ ಬೀಚು.
ಗೈಸ್, ನಿಮ್ಗೆ ಯಾರಿಗಾದ್ರೂ ಆರೋವಿಲ್ ಅಂದರೆ ಏನು ಅಂತ ಗೊತ್ತಾ? ಇವತ್ತು ನಾನು ಹೇಳ್ತೀನಿ. ಆರೋವಿಲ್ ಅಂತ ಅಂದರೆ ಇದೊಂದು ಜಾಗ. ಈ ಜಾಗದಲ್ಲಿ ಎಲ್ಲ ದೇಶದ ಜನಗಳು ಕೂಡ ಇರ್ತಾರೆ. ಯಾವುದೇ ಜಾತಿ ಮತ ಹಾಗೂ ಏನು ದುಡ್ಡು ಕಾಸು ಔಟ್ಸೈಡ್ಗಿಂತ ಇನ್ಸೈಡ್ ತುಂಬಾ ಯೂನೀಕ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಆರೋವಿಲ್ ತುಂಬ ಫೇಮಸ್ಸು. ಸೊ ಇದನ್ನು ಫಸ್ಟ್ ಟೈಮ್ ಇದು ಮಾಡಿದವ್ರ ಹೆಸರು ಆರೋವಿಲ್ ಅಂತ. ಹಾಗಾಗಿ ಈ ಪ್ಲೇಸ್ಗೆ ಬಂದು ಆರೋವಿಲ್ ಅಂತಲೇ ಬಂದಿದೆ ಹೆಸರು. ಇವಾಗ ಮಂತ್ರಿ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇದೇನು ನೋಡ್ತಾ ಇದ್ದಾರೆ, ಇದು ಕೈಂಡ್ ಆಫ್ ಮ್ಯೂಸಿಯಂ ಥರ ಇದೆ. ಬಟ್ ಇಲ್ಲಿ ಏನಿದೆ ಅಂತಂದರೆ ಆರೋವಿಲ್ ಹೇಗಾಯಿತು, ಹೇಗೆ ಸೃಷ್ಟಿ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋಂತಹ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ನೀವು ನೋಡ್ತಾ ಇರೋ ಹಾಗೆ ಒಂಥರ ಮ್ಯೂಸಿಯಂ ಅಂತಲೇ ಅನ್ಬೋದು ನಾವು. ಈ ಮಾಡೆಲ್ ಏನು ನೋಡ್ತಾ ಇದ್ದೀರಾ, ಈ ಮಾಡೆಲ್ ಬಂದು ಆರೋವಿಲ್ದು. ಸೊ ಇಲ್ಲಿ ಮೆಡಿಟೇಷನ್ ಮಾಡ್ತಾರೆ ಕೂತ್ಕೊಂಡು. ಸೊ ಅಲ್ಲಿಗೆ ನಾವು ಹೋಗೋಕ್ಕಾಗಲ್ಲ, ಸೊ ಅದಕ್ಕೆ ಮಾಡೆಲ್ ಇಟ್ಟಿದ್ದಾರೆ. ಗೈಸ್, ಮಂತ್ರಿ ಮಂದಿರ ವ್ಯೂ ಪಾಯಿಂಟಿಗೆ ನಾವು 1.5 ಕಿಲೋಮೀಟ್ರ್ ನಡಿಬೇಕಂತೆ. 1.5 ಕಿಲೋಮೀಟ್ರ್ ನಡೆಯೋಕ್ಕೆ ಮಿನಿಮಮ್ 30 ಮಿನಿಟ್ಸ್ ವಾಕ್ ತೊಗೊಳತ್ತಂತೆ. ಸೊ ಕಂಪಲ್ಸರಿ ಇಲ್ಲಿ ವಾಕ್ ಮಾಡಲೇಬೇಕು. ಬರ್ತಾ ನಮ್ಮನ್ನು ವೆಹಿಕಲಲ್ಲಿ ಕರ್ಕೊಂಡು ಬರ್ತಾರಂತೆ. ಸೊ ಟಿಕೆಟ್ ಕೂಡ ತೊಗೊಳ್ಬೇಕು. ಅದಕ್ಕೆ ಬನ್ನಿ, ವಾಕು ಹಾಫ್ ಆನ್ ಅವರ್ ಮಾಡಬೇಕು. ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ ನೋಡೋಣ. ಗೈಸ್, ನಾನು ಎಷ್ಟೊಂದು ವೀಡಿಯೋ ನೋಡಿದ್ದೆ ಆರೋವಿಲ್ ಬಗ್ಗೆ, ಆದರೆ ನನ್ನ ಮಗನೂ ಕೂಡ ಆರೋವಿಲಲ್ಲಿ ಅರ್ಧ ಗಂಟೆ ವಾಕ್ ಮಾಡಬೇಕು ಅಂತ ಹೇಳಲೇ ಇಲ್ಲ ಗುರು. ಗೈಸ್, ನನಗೆ ಯಾರೂ ಹೇಳಲಿಲ್ಲ ಆರೋವಿಲಲ್ಲಿ ಅರ್ಧ ಕಿಲೋಮೀಟ್ರ್ ನಡಿಬೇಕು ಅಂತ. ಇನ್ ಕೇಸ್ ಹೇಳಿದ್ರೆ ಬರ್ತಾನೆ ಇರಲಿಲ್ವೇನೋ. ಯಾವ ಯೂಟ್ಯೂಬರ್ಸ್ ಹೇಳಿಲ್ಲ ಗುರು, ಅರ್ಧ ಗಂಟೆ ನಡೆಯೋಕ್ಕಾಯ್ತಾ ಇಲ್ಲ ನಮಗೆ. ನಡೆದು ನನಗೂ ಸುಸ್ತಾಯಿತು. ಆದರೆ ನಡೀತಾ ನಾನು ತುಂಬ ಜಾಗಗಳನ್ನ ನೋಡಿದೆ. ವಸ್ತುಗಳು ನೀವು ಏನು ಬೇಕಾದರೂ ತೊಗೋಬೋದು, ಆ ಥರ ಇತ್ತು. ಆ್ಯಂಡ್ ನೀವಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು, ಒಂದು ಆನೆ ಇದೆ. ಅದು ನಿಜವಾಗ್ಲೂ ಒರಿಜಿನಲ್ ಆನೆ ಅಲ್ಲ. ಆದರೆ ಇಮಿಡಿಯೇಟಾಗಿ ನೋಡಿದ ತಕ್ಷಣ, ಸಡನ್ನಾಗಿ ನೋಡಿದ ತಕ್ಷಣ ಅದು ಒರಿಜಿನಲ್ ಆನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಎಲ್ಲೆಲ್ಲೋ ಹೋಗ್ಬೇಕು, ಒಳಗಡೆ ಎಲ್ಲ ಏನೇನೋ ವಸ್ತುಗಳನ್ನ ಮಾರ್ತಾ ಇರ್ತಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಬಟ್ ನಡೆದು ನನಗೆ ಸುಸ್ತಾಗಿತ್ತು. ನನಗೆ ಯಾವ ಪೇಷನ್ಸು ಉಳಿದಿರಲಿಲ್ಲ ಗುರು. ಎಷ್ಟೋ 1.5 ಕಿಲೋಮೀಟ್ರು 2.5 ಕಿಲೋಮೀಟರು ಇತ್ತು. ನಡೆದು ನನಗೆ ಸುಸ್ತಾಗಿ ಬೇವ್ತು ಹೋಗ್ಬಿಟ್ಟಿದೆ ಫುಲ್ಲು. ಗೈಸ್, ನಾನು ಎಷ್ಟು ಲಕ್ಕಿ ಅಂದರೆ ಒಂದು ಕಿಲೋಮೀಟ್ರೇನೋ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದರು. ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದರು. ಅರ್ಧರೂ ನಡೆದಿರಲಿಲ್ಲ. ಆಲ್ರೆಡಿ ಡ್ರೈನ್ ಔಟ್ ಆಗಿಬಿಟ್ಟಿದ್ದೆ. ಅದೃಷ್ಟವಶ ಯಾವುದೋ ಬಸ್ ಸಿಕ್ತು. ಥ್ಯಾಂಕ್ ಗಾಡ್ ಸಿಕ್ತು ನಮಗೆ ಬಸ್ ಅವ್ರು ಹತ್ತಿಸ್ಕೊಂಡ್ರು, ಕರ್ಕೊಂಬಂದು ಬಿಟ್ಟರು. ಅದಾದಮೇಲೆ ನೆಕ್ಸ್ಟ್ ವಾಪಸ್ ಹೋಗಬೇಕಾದ್ರೆ ಬಸ್ಸಿಗೆ ಕಾಯಬೇಕಲ್ಲ, ಅದಕ್ಕೂ ಕ್ಯೂ ಇದೆ. ಅದು ಇಲ್ಲಿ ಆಲ್ರೆಡಿ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಅಂದ್ಕೊಂಡೆ ಅದೃಷ್ಟ ನಮ್ಮದು ಬಸ್ ಅವ್ರು ಹತ್ತಿಸ್ಕೊಂಡ್ರು ಅಂತ. ಇಲ್ಲ ಗುರು, ಬಸ್ ಅವ್ರು ಇಳಿಸಿದ್ಮೇಲೂ ನಾನು ಎಷ್ಟೋ ದೂರ ನಡೆದೆ. ಹತ್ತತ್ರ 20 ನಿಮಿಷ ನಡೆದಿದ್ದೀನಿ ಅಂತ ಅನಿಸುತ್ತೆ. ಸೈಕಾಗಿತ್ತು. ಆಮೇಲೆ ಈ ಮರ ಏನು ನೋಡ್ತಾ ಇದ್ದೀರಾ, ಇದು ಒಂದೇ ಮರ ಎಲ್ಲ ಕಡೆನೂ ಹಬ್ಕೊಂಡ್ಬಿಟ್ಟಿದೆ. ಹೆಂಗಿದೆ ಅಲ್ಲ ಸೈಕಾಗಿ. ಇನ್ನಲ್ಲಿ ಬಂದ್ವಿ ಗುರು. ನೀವೀಗ ಏನು ನೋಡ್ತಾ ಇದ್ದೀರಾ, ಆರೋವಿಲ್ನ ನಾವು ದೂರದಿಂದ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ಹತ್ತಿರದಲ್ಲೆಲ್ಲೋ ಸಿಗುತ್ತೆ, ಇಲ್ಲ ಅಂದರೆ ಆ ಮೆಡಿಟೇಷನ್ ಸೆಂಟರ್ ಒಳಗೆ ಹೋಗ್ಬಿಡ್ತೀವಿ ಅಂತ. ಇಲ್ಲ ಗುರು, ಎಷ್ಟು ದೂರದಲ್ಲಿದೆ ಗೊತ್ತಾ. ನನಗಂತೂ ಫುಲ್ ಡಿಸಪಾಯಿಂಟ್ ಆಯಿತು. ಯಾಕೆಂದರೆ ನನಗೆ ಹತ್ತಿರದಿಂದ ನೋಡಬೇಕಾಗಿತ್ತು, ಯಾರನ್ನಾದರೂ ಅಲ್ಲಿರೋರನ್ನ ಮಾತಾಡಿಸ್ಬೇಕಾಗಿತ್ತು, ವಾತಾವರಣ ಹೇಗಿದೆ ತಿಳ್ಕೊಬೇಕಾಗಿತ್ತು. ಬಟ್ ಅದು ಏನೂ ಆಗಲಿಲ್ಲ, ಸುಮ್ಮನೆ ದೂರದಿಂದ ನೋಡ್ಕೊಂಡ್ಬಂದೆ ಅಷ್ಟೇ. ಆರೋವಿಲ್ಗೆ ಹೋಗಾದ್ಮೇಲೆ ನಾವು ಡೈರೆಕ್ಟಾಗಿ ಎಡನ್ ಬೀಚಿಗೆ ಬಂದ್ವಿ. ಎಡನ್ ಬೀಚಲ್ಲಿ ನನಗೆ ತುಂಬ ಹೊಟ್ಟೆ ಸಿದಾಯಿತು. ಸೊ ಹಾಗಾಗಿ ಯಾವುದೋ ಸಣ್ಣ ಹೋಟೆಲಲ್ಲಿ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಏನಂದ್ರೆ ಹೇಳೋ, ಕೈ ಹಾಕಿದ್ರೆ ಕಚ್ಚುತ್ತೆ ಅಂತ ಹೇಳಿದ್ರು. ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದ್ವಿ. ಕರೆಕ್ಟಾಗಿ ರೂಟ್ ತೋರಿಸ್ತಾನೆ ಇರಲಿಲ್ಲ. ಎಲ್ಲೆಲ್ಲೋ ಹೋಗಿ ಸುತ್ತಿ ಬಳಸಿ ಬಂದ್ವಿ. ಹೋಗೋಕ್ಕೂ ಮುಂಚೆ ನಾವು ಹೋಟೆಲಲ್ಲಿ ಊಟ ಮಾಡ್ತಾಯಿದ್ವಿ.
ಯಾವುದಪ್ಪ ಹೋಟೆಲು ತುಂಬಾ ಚೆನ್ನಾಗಿತ್ತು, ತುಂಬ ಅಂದರೆ ಚೆನ್ನಾಗಿತ್ತು. ನನಗೆ ಫಿಶ್ ತಿನ್ನಬೇಕು ಅಂತ ಒಂದು ಆಸೆ ಇತ್ತು ಬೀಚಿಗೆ ಬಂದಾಗ. ಸೊ ಇವತ್ತು ಆ ಆಸೆನೂ ಈಡೇರೋಯ್ತು. ನನಗೆ ಅಷ್ಟು ಇಷ್ಟ ಆಗೋಯ್ತು. ಅನ್ನದಿಂದ ಹಿಡಿದು ಸಾರಿಂದ ಹಿಡಿದು ಫಿಶ್ ತನಕ ಸೂಪರಾಗಿತ್ತು ಗೈಸ್. ನಾನು ಅದು ಯಾವ ಹೋಟೆಲ್ ಅಂತ ನಿಮ್ಗೆ ಹಾಕ್ತೀನಿ, ನೀವು ಬಂದಾಗ ಆ ಹೋಟೆಲ್ನೇ ಟ್ರೈ ಮಾಡಿ. ಮೇ ಬಿ ಆವಾಗಲೂ ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿ ಸರ್ವ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಗೈಸ್, ಈ ಬೀಚು ನಿಜವಾಗ್ಲೂ ವಿಚಿತ್ರವಾಗಿದೆ. ಸಮುದ್ರ ಕಾಣ್ತಾ ಇಲ್ಲ, ಆದರೆ ಅಕ್ಕಪಕ್ಕ ನೀರಿದೆ. ವಿಚಿತ್ರವಾಗಿದೆ. ಇದನ್ನು ಕೆರೆ ಅನ್ಲೋ, ಲೇಕ್ ಅನ್ಲೋ, ಇಲ್ಲ ಬೀಚ್ ಅನ್ಲೋ ಗೊತ್ತಾಗ್ತಾ ಇಲ್ಲ. ನೀವೇ ನೋಡಿ, ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೇನು ಅನಿಸುತ್ತೆ ಅಂತ. ಏನು ವಿಚಿತ್ರ ಅಲ್ವಾ ಗುರು? ಮುಂದೆ ನೋಡಿದ್ರೆ ಸಮುದ್ರ ಇದೆ, ಆದರೆ ಅಕ್ಕಪಕ್ಕ ನೋಡಿದ್ರೆ ನದಿ. ಹೇಗಿದು ನನಗಂತೂ ಗೊತ್ತಿಲ್ಲಪ್ಪ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಎಡನ್ ಬೀಚ್ದು ಎಂಟ್ರೆನ್ಸು. ಗೈಸ್, ನಾನಿವಾಗ ಇಡನ್ ಬೀಚಲ್ಲಿದ್ದೀನಿ. ತುಂಬಾ ಚೆನ್ನಾಗಿದೆ. ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಕಾಣುತ್ತೆ. ಇದು ಎಷ್ಟು ಚೆನ್ನಾಗಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ. ನಾನು ಇಷ್ಟೊಂದು ಚೆನ್ನಾಗಿರೋದು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನೀವು ಬೀಚಸ್ ನೋಡ್ತಾ ಇದ್ದೀರಾ ಅಂತಂದರೆ ಎಡನ್ ಬೀಚ್ ಕೂಡ ತುಂಬಾ ಒಂದು ಆಪ್ಷನ್ ನಿಮಗೆ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ. ಬನ್ನಿ, ನಿಮಗೂ ಹೇಗಿದೆ ಅಂತ ತೋರಿಸ್ತೀನಿ. ಹೆಣ್ಮಕ್ಳು ಬೀಚಿಗೆ ಹೋದರೆ ಆಟ ಆಡೋದೇನೋ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಇರೋಲ್ಲ. ಬಟ್ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಎಲ್ಲ ಥರ ಫೆಸಿಲಿಟೀಸು ಇದೆ. ನೀವು ಯಾರಾದರೂ 2 ಡೇಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಟ್ರಿಪ್ಗೆ ಅಂತಂದರೆ ಡೆಫಿನೆಟ್ಲಾಗಿ ನೀವು ನಾನು ಹೋಗಿದ್ದ ಪ್ಲೇಸ್ಗಳಿಗೆ ಹೋಗ್ಬೋದು. ನಾನು ಇದ್ದಿದ್ದು ರೆಸಾರ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು 2 ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಸೊ ನಾವು ಅಂದ್ಕೊಂಡಿರಲಿಲ್ಲ 2 ದಿನ ಸಾಕು ಅಂದ್ಬಿಟ್ಟು. ಬಟ್ ಬಿಸಿಲು ಸೆಕೆ ತಡೆಯೋಕ್ಕಾಗಲ್ಲ. ನಮ್ಮ ಕರ್ನಾಟಕ ಹೆಂಗಿದ್ರೂ ತಂಪಾಗಿರುತ್ತೆ ಗುರು. ಅವ್ರ ಸ್ಟೇಟು ಕುದೀತಾ ಇರುತ್ತೆ ಯಾವಾಗಲೂ. ಹೇಗಿತ್ತು ಪಾಂಡಿಚೇರಿ ವ್ಲಾಗ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ, ಸೂಪರಾಗಿ ಎಂಜಾಯ್ ಮಾಡಿದೆ. ಯಾರಿಗಾದರೂ 2 ಡೇಸಲ್ಲಿ ಪಾಂಡಿಚೇರಿಗೆ ಹೋಗೋಕ್ಕಾಗಲ್ಲ, ಎಲ್ಲ ಪ್ಲೇಸು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಡೋಂಟ್ ವೈ, ಡೆಫಿನೆಟಾಗಿ ನೀವು 2 ಡೇಸಲ್ಲಿ ಕವರ್ ಮಾಡ್ಬೋದು. ಎಷ್ಟಾಗುತ್ತೆ ಅಷ್ಟು ಪ್ಲೇಸ್ನ ನೋಡಿ. ನಾವು ಟ್ರಾವೆಲ್ಗೆ ಹೋಗೋದೇ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅಲ್ಲೂ ಅರ್ಜೆಂಟ್ ಮಾಡ್ಕೊಬೇಡಿ, ನೆಮ್ಮದಿಯಾಗಿ ಹೋಗಿ ಆರಾಮಾಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟಿನೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.